ಅದು ಸ್ಫೂರ್ತಿ ಅವರ ಅತ್ತೆ. ಅವಳು ಸೇಮ್ ನಮ್ಮ ಅಕ್ಕನ ಥರನೇ ಇರೋದು, ದಿನಕ್ಕನ ಥರನೇ ಇರೋದು. ಅವಳು ನೋಡಿದ್ರೆ ಅವ್ರ ತಂಗಿ ಥರನೇ ಅನಿಸ್ತಾಳೆ. ಚೆನ್ನಾಯ್ತಾ ಡ್ರೆಸ್ಸು? ದಿಸ್ ಈಸ್ ದ ಆಲ್ ದೋಸ್ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನನ್ನ ಬರ್ತ್ಡೇ ಶಾಪಿಂಗ್ ಮತ್ತು ನನ್ನ ಪ್ರೀ ಬರ್ತ್ಡೇ ಎಲ್ಲ ಮಾಡ್ಕೊಂಡಿದ್ದು ಎಲ್ಲ ಶೇರ್ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ನನಗೆ ತುಂಬ ಜನ ಅತ್ತೈಸಿದ್ದಾರೆ, ಸೊ ಅದಕ್ಕೆ ಅವ್ರನ್ನೆಲ್ಲ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ ನಮ್ಮ ಮಮ್ಮಿ. ಸೊ ಅದನ್ನೆಲ್ಲ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಸೊ ಫಸ್ಟ್ ಇಲ್ಲಿ ನಾನು ನನ್ನ ಬರ್ತ್ಡೇ ಶಾಪಿಂಗ್ ಅಂತ ಲಿಟ್ರಲಿ ಬರ್ತ್ಡೇಗೆ ಇನ್ನೊಂದು ದಿನ ಇದೆ ಅನ್ನೋ ಟೈಮಲ್ಲಿ ಹೋಗ್ಬಿಟ್ಟು ನಾನು ಯಶಿಕಾ ಶಾಪಿಂಗ್ ಮಾಡ್ಕೊ ಬಂದ್ವಿ. ಯಶಿಕಾ ಪೇ ಮಾಡ್ತಾ ಇರೋದು ಇವತ್ತು ನನ್ನ ಬಿಲ್ನ. ಯಶಿಕಾ ಟಾಡಾ ಖೈರಾ ಅಂತೆ. ಕಲೆಕ್ಷನ್ಸ್ ಚೆನ್ನಾಗಿದೆ, ಬಟ್ ನಾಟ್ ಗುಡ್ ಪೀಪಲ್ ಇನ್ಸೈಡ್ ದಿಸ್ ಅಷ್ಟೇ. ಖೈರಾ ಅಷ್ಟೇ. I love heels and I have crazy collections. And ಇವಾಗ ಹುಡುಗ ಕೂಡ 6 feet ಇರೋದ್ರಿಂದ ಯಾವ ಥರ ಹೀಲ್ಸ್ ಬೇಕಾದರೂ ಹಾಕೋಬೋದು. And this one just got added. ನನಗೆ ಗೊತ್ತಿಲ್ಲ ಆಂಟಿ. ಸೊ ಇದು ಒಂದು ಟಾಪ್, ಇದು ಒಂದು ಆಲ್ಟರ್ ನೆಕ್ ಡ್ರೆಸ್ ಅಂತ ಅಂದ್ಬಿಟ್ಟು. ಸೊ ಇದು ಬ್ಯಾಕ್ಲೆಸ್ ಹಿಂಗೆ ಬರ್ತೈತೆ, ಅದ್ರ ಮುಂದೆಗಡೆ ಹಿಂಗೆ ಬರ್ತೈತೆ. ಆಯ್ತಾ? ಏನು ಸಿಕ್ಕಿದ್ದು ಹುಡ್ಕೊ ಅಲ್ಲ ಅಷ್ಟೇ. ಇದು ಇದು ನನ್ನ ಬರ್ಡೇ ಡ್ರೆಸ್ಸು. ನೀನೇ ಬೇಡ ರೆಡ್ ಕಾಣಿಸ್ತೈತೆ, ಅದರಲ್ಲಿ ಪಿಂಕ್ ಕಾಣಿಸ್ತೈತೆ. ಚೆನ್ನಾಯ್ತಾ? ಇದನ್ನೇ ನಾನು ನಾಳೆ ಹಾಕೋಣ. ಅದಾದಮೇಲೆ ಇದು ನನ್ನ ಫೇವ್ರೇಟು, ಅದಕ್ಕೆ ಇದೊಂದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ಚೆನ್ನಾಗಲ್ಲ? ಬಿಡು, ಇದೆಲ್ಲ ಒಂದು ಪಕ್ಕ. ದಿಸ್ ಈಸ್ ದ ಆಲ್ಡೋ ಸನ್ ಗ್ಲಾಸಸ್, ದ ಬ್ರ್ಯಾಂಡ್ ನ್ಯೂ ಸನ್ ಗ್ಲಾಸಸ್. ಲೈಕ್ ಸೀರಿಯಸ್ಲಿ ಚೆನ್ನಾಯ್ತಾ? ಕಾಣಿಸ್ತಾಯ್ತಾ ಕಣ್ಣು? ಇಲ್ಲೇ ಏನೋ ಬರ್ಬಿಟ್ಟಾರೆ. ತೆಗಿಬೇಕಂತಾರೆ ಜನ ಇಲ್ಲಿ, ಆಮೇಲೆ ತೆಗಿಯುವಂತೆ ಬಿಡು. ಹೌದಾ? ನಾನೆಲ್ಲ ಹಂಗೆ ಇರ್ತೈತೆ. ಹೌದಾ? ಹಾಗೆ ಗೊತ್ತಾಗೋದು ಆಲ್ಡೋ 2 ಲಕ್ಷ ಸನ್ ಗ್ಲಾಸಸ್ ನಂದು. ಅವ್ನು ಯಾರೋ ಒಂದು ಅಂಕಲ್ ಇರ್ತಾನಲ್ಲ ಎಲ್ಲ, ನಿಮ್ಗೆ ಯಾಕೆ ಆ ಅಂಕಲ್ ಸುದ್ದಿ ನಿಮ್ಗೆ ಯಾಕೆ? ತಗೊಂಡು ಇದು ನಂದೇ, ನನಗೊಂಥರ ಆಸೆ ಇತ್ತು, ಅದಕ್ಕೆ ತೊಗೊಂಡೆ. ನನ್ನ ಸೆಲೆಕ್ಷನ್. ಸ್ಫೂರ್ತಿ ನೋಡಿದ್ದು ಸಿಕ್ಕಿಲ್ಲ, ನಾನು ನೋಡಿದ್ದು ಸಿಕ್ಬಿಡ್ತು. ಬಾಳ್ಗಳೆಲ್ಲ ನಾವು ಬಾಳಿಲ್ಲ. ಆಮೇಲೆ ಇದ್ರ ಜೊತೆ ಇನ್ನೊಂದು ಶೂ ಬರ್ತೈತೆ. ಆ ಶೂ ನೋಡ, ಆ ಶೂ ಇದು ಚಿಕ್ಕ ಸೈಜ್ದು, ಅದಕ್ಕೆ ತರಿಸ್ಬಿಟ್ಟು. ಅಯ್ಯೋ ಅಷ್ಟೇ. ಚೆನ್ನಾಯ್ತಾ? ಏನೇನು ತಂದ? ಫಸ್ಟು ಹಾಲು, ಒಂದಿರೋ ಫಿಶ್ಶು, ವಿಮೆನ್ಸ್ ಡೇಗೆ ವಿಶ್ ಮಾಡೋದು ನನಗೆ. ಹ್ಯಾಪಿ ವುಮೆನ್ಸ್ ಡೇ. ಎತ್ಕೊಂಡು ಹೋಗೋಳಕ್ಕ. ಫಿಶ್ ಫ್ರೈ ಮ್ಯಾರಿನೇಟ್ ಆ್ಯಂಡ್ ನಮ್ಮ ಮಮ್ಮಿ ಮತ್ತೊಂದು ಸಾರಿಗೆ ರೆಡಿ ಮಾಡ್ತಾರೆ. ಇನ್ನು ಮಿಕ್ಕಿದೆಲ್ಲ ನಾವು ಬಂದ್ಬಿಟ್ಟು ಸ್ವಲ್ಪ ಆಚೆ ಕಡೆ ಮಾಡ್ಸೋಕ್ಕೆ ಹೇಳಿದ್ವಿ. ಸೊ ದಟ್ ಇಸ್ ಇಟ್. ಇದು ಟ್ಯಾಮ್ರಿಂಡು. ಇದು ಒಂಥರ ಡಿಫ್ರೆಂಟ್ ಆ್ಯಂಡ್ ಸ್ಪೆಷಲ್ ಫಿಶ್ ಫ್ರೈ ರೆಸಿಪಿ ಆಫ್ ಮೈನ್. ಸೊ ಹಾಯ್ ಗೈಸ್, ಇವತ್ತು ಸ್ಫೂರ್ತಿದು ಬರ್ತ್ಡೇ ಮಾರ್ಚ್ 8 ಸೆಲೆಬ್ರೇಟ್ ಮಾಡ್ತಿದ್ದೀವಿ ನಾವು ನಮ್ಮ ಸ್ಪೆಷಲ್ ಗೆಸ್ಟ್ ಅವ್ರ ಜೊತೆಗೆ. ಆ್ಯಂಡ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಬೇಕು ಅಂತ ತುಂಬ ಕುತೂಹಲ. ಬಟ್ ಏನಂದರೆ ತುಂಬ ಸಲ ಮೀಟ್ ಮಾಡಿದ್ದೀವಿ, ಆಮೇಲೆಲ್ಲ ವೀಡಿಯೋಸ್ ಎಲ್ಲ ಹಾಕ್ತಾಳೆ ಸ್ಫೂರ್ತಿ, ಅದೆಲ್ಲ ಆದಮೇಲೆ ಇದು ಬರೋದು. ಸೊ ನಾನೇ ಇವ್ರನ್ನ ಖುದ್ದಾಗಿ ನಿಮಗೆ ಪರಿಚಯ ಮಾಡಿಸೋಣ ಅಂತ
ಕಾಯ್ತಾ ಇದ್ದೆ. ಬಟ್ ಫುಲ್ ಫ್ಯಾಮಿಲೀಸ್ ಜೊತೆ ಬರ್ತಾ ಇದ್ವಿ. ಬಂದಿದ ತಕ್ಷಣ ಶಾಸ್ತ್ರ ಅದು ಇದು ಅಂತ. ಆಮೇಲೆ ನಮಗೂ ಸ್ವಲ್ಪ ಟೈಮ್ ಬೇಕಾಗಿತ್ತು ಇಬ್ಬರು ಮಾತಾಡ್ಕೊಳ್ಳೋದಕ್ಕೆ, ಇದು ಮಾಡೋದಕ್ಕೆ. ಆ್ಯಂಡ್ ಫೈನಲಿ ದ ಡೇ ಇಸ್ ಕಮ್, ದ ವೇಟ್ ಈಸ್ ಓವರ್. ಇವರು ನಮ್ಮ ಫುಲ್ ನರ್ವಸ್ನೆಸ್ ಸ್ಫೂರ್ತಿ ಅವರ ಅತ್ತೆ. ಸೊ ಇವ್ರ ಇಂಟ್ರೊಡಕ್ಷನ್ನ ಇವರೇ ಕೊಡ್ತಾರೆ. ನಾನು ಸ್ಫೂರ್ತಿ ಅತ್ತೆ, ಬೀನಾ ಅಂತಂದೇಳಿ. ನನ್ನ ಮಗನ ಹೆಸರು ರೇಣುಕಾ ಪ್ರಸಾದ್. ನಾನು ಪೆಟ್ಟಾಗಿ ಪ್ರಜ್ವಲ್ ಅಂತ ಹೇಳೋದು. ನಾನು ಪೋಸ್ಟ್ ಗ್ರಾಜುಯೇಷನ್ M.Com ಆಗಿದೆ. ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಫಿಲಿಮ್ ಇಂಡಸ್ಟ್ರಿ ಡಿಸ್ಟ್ರಿಬ್ಯೂಟರ್ ಮತ್ತು ಕರ್ನಾಟಕ ಫಿಲಿಮ್ ಚೇಂಬರ್ದು ಸೆಕ್ರೆಟರಿ ಆಗಿದ್ದಾರೆ. ಅಕಾಡೆಮಿಕ್ ಇಯರ್ ರಮೇಶ್ ಬಾಬು MR ರಮೇಶ್ ಬಾಬು ಅಂತ. ಇಬ್ರು ಗಂಡು ಮಕ್ಕಳು. ಇನ್ನೊಬ್ಬ ತಮ್ಮ ಇದ್ದಾನೆ, PU ಸೆಕೆಂಡ್ ಇಯರ್ ಓದ್ತಾ ಇದ್ದಾನೆ, ಚಿರಂತ್ ಅಂತ. ಸೊ ಇದು ಇವರ ಸೆಲ್ಫ್ ಇಂಟ್ರೊಡಕ್ಷನ್. ಫ್ಯಾಮಿಲಿಯ ಕಿರು ಪರಿಚಯ. ಅಂಡ್ ನಿಮ್ಮ ಕೋ ಸಿಸ್ಟರ್ಸ್ ಎಲ್ಲ ನೀವು ಎಷ್ಟು ಜನ? ನಾವು ಕೋ ಸಿಸ್ಟರ್ ಎಲ್ಲ ಬಂದ್ಬಿಟ್ಟು 6 ಜನ ಇದ್ದೀವಿ. 6 ಜನ. ನೀವು ಎಷ್ಟನೇ ಸೊಸೆ? ನಾನು 5ನೇವಳು. 5ನೇ ಸೊಸೆ. ಸೊ ಸ್ಫೂರ್ತಿ ಇವರ ಪರಂಪರೆ ಎಷ್ಟನೇ ಸೊಸೆ? 6ನೇ ಸೊಸೆ. 6ನೇ ಸೊಸೆ. ಇವರ 5ನೇ ಸೊಸೆ, ಅವರ 6ನೇ ಸೊಸೆ, ಎಲ್ಲರ ಲೆಕ್ಕದ ಪ್ರಕಾರ. ಆದರೆ ಇವ್ರ ಮನೆಗೆ, ನಮ್ಮ ಮನೆಗೆ ಹಿರಿ ಸೊಸೆ. ಸೊ ನಮ್ಮ ಮನೆ ಮಗಳನ್ನ ಇವ್ರ ಮನೆ ಮಗಳ ಥರ ನೋಡ್ಕೊತೀನಿ ಅಂತ ಇವ್ರು ಅಂದಾಗ, ಇವ್ರ ಮಗ ನನಗೆ ಮಗಂತ. ಸೊ ಹಿರಿ ಮಗ. ವೆರಿ ವೆರಿ ಹ್ಯಾಪಿ. ಎಲ್ಲ ನೋಡಿ ನಮ್ಮ ಮಕ್ಕಳಿಗೆ ಇನ್ನು ಮುಂದೆ ಫಸ್ಟ್ ಸ್ಫೂರ್ತಿಗೆ 2 ಫ್ಯಾಮಿಲಿ ಇತ್ತು, ನಾವು ಮತ್ತು ನೀವು ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಆ್ಯಂಡ್ ಇನ್ಮೇಲೆ ಇವರು ಜಾಯಿಂಟ್ ಫ್ಯಾಮಿಲಿ. ಮತ್ತು ಇವ್ರ ಫ್ಯಾಮಿಲಿಗೆ ನಮ್ಮ ಮಗಳು ಹೋಗ್ತಾ ಇದ್ದಾಳೆ. ನಿಮ್ಮ ಮುಂದೆ ಮುಂದೆ ಬೆಳೆದಿರೋಂಥ ಹುಡುಗಿ ಇವತ್ತು ಮದುವೆ ಆಗಿ ಮತ್ತೊಂದು ಮನೆ ಸೊಸೆಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸಕ್ಕೆ ಹೋಗ್ತಿದ್ದಾಳೆ. ಸೊ ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದ ನಮ್ಮ ಮಗಳ ಮೇಲೆ ಅಲ್ಲ, ಇವ್ರ ಕುಟುಂಬದ ಮೇಲೇನೂ ಇರಬೇಕು ಇನ್ಮೇಲೆ. ಸೊ ವೆರಿ ಫ್ರೆಂಡ್ಲಿ ಪರ್ಸನ್ ಸ್ಫೂರ್ತಿಗೆ. ನಿಜ ತುಂಬ ಸ್ವಲ್ಪ ನನಗೆ ಜೆಲಸ್ ಫೀಲ್ ಆಗ್ತಾ ಇದೆ ಇವ್ರ ಮೇಲೆ. ಯಾಕಂದರೆ ಸ್ಫೂರ್ತಿನ ಅಷ್ಟೊಂದು ಕನ್ಸರ್ನ್ ಆಗಿ ಮಾತಾಡ್ತಾರೆ. ಆಮೇಲೆ ಪ್ರತಿ ಸಲ ಕಾಲ್ ಮಾಡಿದಾಗ ನೀನು ರೆಸ್ಟ್ ತಗೋ ಅಂತೆಲ್ಲ ಹೇಳ್ತಿರ್ತಾರೆ. ಫ್ಯಾಮಿಲಿಗೆ ಅಡ್ಜಸ್ಟ್ ಆಗ್ತೀವಿ ಅಂತ ಅನಿಸ್ತಾ? ಓಕೆ, ನನಗೆ ನನ್ನ ಮಗನಿಗೆ ಸೂಟೇಬಲ್ ಇದ್ದಾಳೆ. ಆಮೇಲೆ ಅವಳು ಗ್ರಾಜ್ಯುಯೇಟ್ ಆಗಿದ್ದಾಳೆ. ಆಮೇಲೆ ಆಲ್ರೆಡಿ ಫಾರಿನ್ ಲೀಡ್ ಬಂದಿದ್ದಾಳೆ, ಅಲ್ಲಿ ಇಂಟರ್ನ್ಶಿಪ್ ಮಾಡ್ಕೊಂಡ್ ಬಂದಿದ್ದಾಳೆ. ನನ್ನ ಮಗನಿಗೆ ಅಲ್ಲಿ ಇರೋಕ್ಕೆ ಸೂಟೇಬಲ್ ಇದ್ದಾಳೆ, ನಮ್ಮ ಫ್ಯಾಮಿಲಿಗೆ ಸೂಟ್ ಆಗ್ತಾಳೆ ಅಂತ ನನ್ನ ಅನಿಸಿಕೆ. ನಾವೆಲ್ಲ ಡಿಸೈಡ್ ಮಾಡಿ ಸ್ಫೂರ್ತಿಗೆ ನಮ್ಮನೆ ಫ್ಯಾಮಿಲಿಗೆ ಹಾಕೋಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ನನ್ನ ಮಗನೂ ಇಷ್ಟಪಟ್ಟ. ಹಿಂಗಾಗಿ ನಾವು ಸ್ಫೂರ್ತಿನ ನಮ್ಮನೆ ಸೊಸೆ ಅಲ್ಲದೆ ಮಗಳಾಗಿನೂ ನೋಡೋಣ ಅಂತಾನೆ ನಾವು ಮಾಡ್ಕೊತಾ ಇರೋದು. ಇಷ್ಟು ದಿವಸ ಆಗಿದ್ದಕ್ಕೆಲ್ಲ ಇವತ್ತು ಇದನ್ನ ಹಂಚ್ಕೊಳ್ಳೋಕ್ಕೆ ಖುಷಿ, ಅವಕಾಶ, ಹೆಮ್ಮೆ ನಮಗೆ. ಸೊ ನಮ್ಮ ಹುಡುಗನ ಬಗ್ಗೆ ಏನು ಹೇಳೋದು ಅದನ್ನೆಲ್ಲ ನಾವು ನಮ್ಮ ಬ್ಲಾಗ್ಸಲ್ಲಿ ಹೇಳ್ತೀವಿ. ಸೊ ವೆಲ್ಕಮ್ ಟು ಅವರ್ ಫ್ಯಾಮಿಲಿ ಆ್ಯಂಡ್ ಯೂಟ್ಯೂಬ್ ಫ್ಯಾಮಿಲಿ. ಅಫಿಷಿಯಲ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀವಿ. ಸೊ ಇವತ್ತು ಅಡ್ವಾನ್ಸ್ ಆಗಿ ಸ್ಫೂರ್ತಿದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ್ಯಸ್ ಇಟ್ ಇಸ್ ಸ್ಯಾಟರ್ಡೇ, ಅವಳಿಗೆ ಇಷ್ಟವಾಗಿರೋಂಥ ದಿನ. ಆ್ಯಂಡ್ ಇವರು ಕೂಡ ನಮ್ಮ ಮನೇಲಿ ಫಸ್ಟ್ ಟೈಮ್ ಇವತ್ತು ಸಂಡೇ ಸಾರಿ ನಾನ್ ವೆಜ್ ತಿಂತಾ ಇರೋದು. ಸೊ ಹಾಗಾಗಿ ಇವತ್ತು ಇವ್ರ ಫ್ಯಾಮಿಲಿಯವರೆಲ್ಲ ಬರ್ತಿದ್ದಾರೆ. ಇವರು ಸ್ವಲ್ಪ ಬೇಗ ಬಂದರು. ಆಮೇಲೆ ನಾವು ಇವಾಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕೂತಿದ್ದೀವಿ. ಇವ್ರ ಮನೆಯವರೆಲ್ಲ ಬರೋದಕ್ಕೆ ಕಾಯ್ತಾ ಇದ್ದೀವಿ. ಅವ್ರು ಬಂದಮೇಲೆ ಮತ್ತಷ್ಟು ಮಾತುಕತೆ. ಇವತ್ತು ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ. ತುಂಬ ಜನ ಇದಕ್ಕೆ ಮುಂಚೆ ಎಲ್ಲ ಕೇಳಿರ್ತಾರೆ. ಇವತ್ತೆಲ್ಲರದ್ದು ಇಂಟ್ರೊಡಕ್ಷನ್ ಆದರೆ ಆ ವ್ಲಾಗ್ ಹಾಕಿದ್ಮೇಲೆ ಇದು ಕಂಟಿನ್ಯೂಷನ್. ಎಸ್, ಥ್ಯಾಂಕ್ ಯು. ಬಾಯ್ ಬಾಯ್. ಅಣ್ಣ ಬಂದ. ಚೆನ್ನಾಯ್ತಾ ಡ್ರೆಸ್ಸು? ಇವತ್ತು ನನ್ನ ಬರ್ತ್ಡೇ ಸ್ಪೆಷಲ್ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಫಸ್ಟ್ ಟೈಮ್ ನಮ್ಮ ಮನೆ. ಸೊ ಇದರಲ್ಲಿ ಬಿರಿಯಾನಿ ಇದೆ, ದಮ್ ಬಿರಿಯಾನಿ. ಆಮೇಲೆ ಅದಕ್ಕೆ ಬ್ಯಾಂಗನ್ ಟೊಮೆಟೊ ರಾಯ್ತಾ, ಸಾಲನ್, ಬ್ಯಾಂಗನ್ ಟೊಮೆಟೊ ಎಲ್ಲ ಹಾಕಿ ಸಾಲನ್. ಇದು ಮೊಸರು ಬಜ್ಜಿ, ಇದು ವೈಟ್ ರೈಸ್, ಇದು ಖೀರ್ ಸ್ಫೂರ್ತಿ ಫೇವ್ರೆಟ್, ನಂದು ಸರಿತದ ಫೇವ್ರೆಟ್ ಚಿಕನ್, ಇದು ಬಟರ್ ಚಿಕನ್, ಇದು ಶೇಮೆ, ಏನೇನಿದೆ ಇಡಿಯಾಪಂ, ಮತ್ತು ಇದು ರಸಮ್, ಅದು ಮಟನ್ ಸಾರ್, ಇದು ಫಿಶ್. ನಮ್ಮ ಮಮ್ಮಿ ಮಾಡಿರೋ ಮಟನ್ ಸಾರ್. ವೇಟ್, ಐ ವಾಂಟ್ ಟು ಶೋ ದಿಸ್. ಓ ಇಡಿಯಾಪಂ ಇದು. ಇಷ್ಟೊಂದು ವೆರೈಟೀಸ್ ಪ್ರಿಪೇರ್ ಮಾಡಿದ್ದೀವಿ. ಆ್ಯಂಡ್ ಮನೆಯಲ್ಲಿ ಬಿರಿಯಾನಿ ಮಾಡಬೇಕಾಯ್ತು ಪೂರ್ತಿ ಟೇಸ್ಟ್ ಮಾಡ್ಸೋಕ್ಕೆ. ಸ್ವಲ್ಪ ಟೈಮ್ ಕಮ್ಮಿ ಇತ್ತು. ಆಮೇಲೆ ಇವಳಿಗೆ ಫೆಸ್ಟ್ ಎಲ್ಲ ಇತ್ತು. ಸೊ ಹಾಗಾಗಿ ಟಯರ್ಡ್ ಆಗಿಬಿಟ್ಟಿಲ್ಲ ಅಂತ ಬಿರಿಯಾನಿ ಒಂದು ಆರ್ಡರ್ ಮಾಡಬೇಕು ಅಂದ್ಕೊಂಡು ಆಮೇಲೆ ಅಲ್ಲೇ ಖೀರನ್ನು ಇದು ಮಾಡಿದ್ವಿ. ಇನ್ನು ಮಿಕ್ಕಿದ್ದೆಲ್ಲ ಮನೇಲಿ ಪ್ರಿಪೇರ್ ಮಾಡ್ತೀವಿ. ಎಸ್, ವಿ ಆರ್ ಸೆಲೆಬ್ರೇಟಿಂಗ್ ಬರ್ತ್ಡೇ ವಿತ್ ಬಿಗ್ ಗ್ರೂಪ್.
ಹೇಳ್ಬೇಕು ನೀವು ಮಗಳು ಅಳಿಯಾನ ನೋಡಿ ಖುಷಿ ಆಗ್ಬಿಡೈತೆ ಮಮ್ಮಿ ಫುಲ್ಲು ಖುಷಿ. ಇನ್ನೊಂದು ಸ್ವಲ್ಪ ಅಂದ್ಬಿಟ್ಟು ನಾವೇ ನೋಡಿ ಗ್ಲಾಸ್ ಅಂತಲ್ಲ ಅಮ್ಮ ಮೇಲಿರೋದು ಹೈಲೈಟ್ ಸ್ಫೂರ್ತಿ ಹುಡುಗ, ಆಮೇಲೆ ಮಮ್ಮಿ ಸ್ಫೂರ್ತಿ ಮಮ್ಮಿ ಡ್ಯಾಡಿ ಮ್ಯಾಚ್ ನೋಡ್ಕೊಂಡು ಹೌದು. ಕಮಿನ್ ಥ್ಯಾಂಕ್ ಯು ಒಂದ್ಸಲ ನೋಡಿ ಇನ್ನೊಂದ್ಸಲ ನೋಡೋಷ್ಟರಲ್ಲಿ ಹ್ಯಾಪಿ ಬರ್ಡೇ ಸ್ಫೂರ್ತಿ. ಹ್ಯಾಪಿ ಬರ್ಡೇ ಡಾರ್ಲಿಂಗ್ ಸ್ಫೂರ್ತಿ. ಹ್ಯಾಪಿ ಬರ್ಡೇ ಸ್ಫೂರ್ತಿ. ಯಾಕೆ ನನ್ಗೆ ವಿಶ್ ಮಾಡೋ ಚಾನ್ಸ್ ಕೊಡಲ್ಲ? ಬೇಡ. ಫಸ್ಟ್ ಇಯರ್ ಬರ್ಡೇ ಇಷ್ಟು ಜನ ಸೇರಿಸಿದ್ರು, ಅದಾದ್ಮೇಲೆ ಇವರೇ ಇಷ್ಟು ಜನ ಸೇರಿಸ್ಕೊಂಡ್ರೆ ಸ್ಫೂರ್ತಿ I got gifts. I'm getting gifts. ನನ್ನ ಬರ್ಡೇ ಐ ಥಿಂಕ್ ಆಫ್ಟರ್ ವೆರಿ ಲಾಂಗ್ ಟೈಮ್ ನಂದು ಬರ್ಡೇ ತರ ಸಾಕು. My birthday, happy birthday to me. ಏನಂದ್ರು ನಿಮ್ಮ ಬಾವ? ಏನು ಅಂದಿಲ್ಲ, ನಂಗೆ ಗೊತ್ತಿಲ್ದಿರ ಏನೋ ಮಾಡ್ತಾರೆ, ಅದ್ರ ನಂಗೆ ಏನೋ ಗೊತ್ತಾಗ್ತಾ ಇಲ್ಲ. ನಮಗೂ ಗೊತ್ತಿಲ್ಲ. ನೋ ಕ್ಲೂ. ನಮ್ಮ ಹುಡ್ಗ ಆ ಕ್ಲೂನ ಬಿಟ್ಕೊಡ್ತಿಲ್ಲ ನನ್ನ ಬರ್ಡೇಗೆ. ಕಮ್. ನಾವೀಗ ಊಟ ಎಲ್ಲ ಮುಗಿಸ್ಕೊಂಡು ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀವಿ. ಬೀನಾ ಅವರು ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟರು. ಇನ್ನು ಸರಿತಾ ನನ್ನ ತಂಗಿ ಗೊತ್ತು. ನೆಕ್ಸ್ಟ್ ಇವಾಗ ಇವರು ಬಂದು ಬೀನಾ ಅವ್ರಿಗಿಂತ ಎಷ್ಟನೇ ಸೊಸೆ ಮತ್ತೆ ಇವ್ರ ಹೆಸರು ಏನು ಅಂತ ಇವ್ರ ಇಂಟ್ರೊಡಕ್ಷನ್ ಇವರೇ ಕೊಡ್ತಾರೆ. ನನ್ನ ಹೆಸರು ಯಶೋಧ ಅಂತ. ನಾನು 2ನೇ ಸೊಸೆ. ಮನೆಯವರು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟ್ರು. ಹುಡುಗಿ ನೋಡಿದ್ವಿ, ಹುಡುಗಿ ತುಂಬ ಇಷ್ಟ ಆಯಿತು. ಹುಡುಗಿ ಹೆಸರು ಸ್ಫೂರ್ತಿ ಅಂತ. ಆಮೇಲೆ ಅವಳಿಗೊಬ್ಳು ತಂಗಿ ಇದ್ದಾಳೆ, ಬಿಕಾಮ್ ಓದ್ತಾ ಇದ್ದಾರೆ. ಮತ್ತೆ 2 ಮಕ್ಕಳಿದ್ದಾವೆ, ಪುಟ್ಟ ಮಕ್ಕಳು. ಅವು ವಿವಾಹನ ಮತ್ತೆ ವೈಭವ್. ನಮ್ಮ ಫ್ಯಾಮಿಲಿ ಎಲ್ಲ ನಿಮ್ಗೆ ಇಷ್ಟ ಆಯ್ತಾ? ನಮ್ಗೆ ತುಂಬಾ ಇಷ್ಟ ಆಯಿತು. ಪ್ರಜ್ವಲ್ ನನ್ನ ಮೈದನ ಮಗ. ಆಸ್ಟ್ರೇಲಿಯಾದಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ಲಿಕ್ಕೆ ಹೋಗಿದ್ದಾನೆ. ನೆಕ್ಸ್ಟ್ ಸೊ ಅಕ್ಕನೇ ಫಸ್ಟ್ ನಮ್ಗೆ ಹೇಳಿದ್ದು, ಇವರೆಲ್ಲ ಡಿಸ್ಕಸ್ ಮಾಡ್ಕೊಂಡಿದ್ರು. ಆದ್ರೆ ಸ್ಫೂರ್ತಿ ಅವ್ರ ಡ್ಯಾಡಿ ಹತ್ರ ಫಸ್ಟ್ ಇವ್ರ ಬಾಯಲ್ಲೇ ಮಾತು ಬಂದಿತ್ತು. ಪಾಪ ನನ್ನ ತಮ್ಮ ನಮ್ಮ ಮೈದನ ಮಗನ್ಗೆ ನೋಡೋಣ ನಿನ್ನ ಅಂತ ಇದೇ ಫ್ಲೋ ಅಲ್ಲೇ ಅಕ್ಕ ಮಾತಾಡೋದು. ಮತ್ತೆ ಇವ್ರು ನಮ್ಗೆ ಸುಮಾರು ವರ್ಷದಿಂದೇನೆ ಪರಿಚಯ ಆಗಿದ್ರು. ಅಮ್ಮನ್ಗೆ ಚೆನ್ನಾಗಿ ಗೊತ್ತಿದ್ರು, ನಮ್ಗೆ ಸ್ವಲ್ಪ ಮಧ್ಯದಲ್ಲಿ ಕಾಂಟ್ಯಾಕ್ಟ್ ಇದಾಗಿತ್ತು. ಸೊ ಹಿಂಗಾಗಿ ಮತ್ತೆ ಸಂಬಂಧ ಕುದುರ್ತು, ಬೆಳೀತಾ. ನೀವ್ ಎಷ್ಟನೇ ಸೊಸೆ ಅಂದ್ರೆ? 2ನೇವ್ರು. ದೊಡ್ಡಕ್ಕ ಲಕ್ಷ್ಮಿ ಅಕ್ಕ ಅಂತ, ಅವ್ರು ಇವತ್ತು ಬಂದಿಲ್ಲ. ಸೊ ನೆಕ್ಸ್ಟ್ ಇವರು ಬಂದ್ಬಿಟ್ಟು ಪದ್ಮ ಅಕ್ಕ ಅಂತ. ನನ್ನ ಹೆಸರು ಪದ್ಮಮೋಹನ್. ನಾನು ಇಲ್ಲಿ ಬ್ಯಾಂಗ್ಳೂರು ಪುಟ್ಟಣ ಪ್ರಾಡಕ್ಟ್ ಬ್ಯಾಂಗ್ಳೂರಿಗೆ. ನಾನು 3ನೇ ಸೊಸೆ. ಆಮೇಲೆ ನಮಗೆ ನಮ್ಮ ಪ್ರಜ್ಜು ಬಂದು ನಮಗೆ ಮಗನೇ. ನಮ್ಮ ಮೈದನ ಮಗ ಅಲ್ಲ, ನನ್ನ ಮಗ. ಯಾಕಂದ್ರೆ ನಾನು ಸ್ಫೂರ್ತಿಯಿಂದ ನಾನು ಮೆಚ್ಚಿದ್ದೇನೆಂದ್ರೆ ಅವ್ರ ಟ್ರೆಡಿಷ್ನಲ್ ವೇ ಆಫ್ ಶಿ ಟ್ರೀಟೆಡ್ ಅಂಡ್ ವೇ ಆಫ್ ಶಿ ಸ್ಮೈಲ್ ಇಸ್ ವೆರಿ ಗುಡ್ ಫಾರ್ ಮೀ ಅಂಡ್ ಐ ಲೈಕ್ ದರ್ ಆ್ಯಂಡ್ ಅವರ್ ಫ್ಯಾಮಿಲಿ ಇಸ್ ಸೋ ಗುಡ್, ಫ್ಯಾಂಟಾಸ್ಟಿಕ್, ಫ್ಯಾಬ್ಯುಲಸ್. ಐ ಆಮ್ ವರ್ಕಿಂಗ್ ಇನ್ BGV. ಇವ್ರಿಗೆ 2 ಗಂಡು ಮಕ್ಳು. ಆಮೇಲೆ ನೆಕ್ಸ್ಟ್ ಇವರು ಲಾಸ್ಟ್ ಸೊಸೆ. ಲಾಸ್ಟ್ ಸೊಸೆ ನಮ್ಮ ಅತ್ತೆ ಹೆಸರು ಗೌರಮ್ಮ. ಗೌರಮ್ಮಂಗೆ ಲಾಸ್ಟ್ ಸೊಸೆ ನಾನು. ನಮ್ಮ ಅತ್ತೆಗೆ ಪ್ರಜ್ಜು ಅಂದರೆ ಭಾಳ ಇಷ್ಟ.
ಯಾವಾಗಲೂ ಪ್ರಜ್ವಲ್ನ ಜೊತೆಗೆ ಕರ್ಕೊಂಡು ಓಡಾಡೋರು. ನಾನು ಅವ್ನಿಗೆ ಯಾವಾಗಲೂ ಹಾಲು ಕುಡಿಸಿದ ನೆನಪು ನನಗೆ ಯಾವಾಗಲೂ ಲೋಟದಲ್ಲಿ ಹಾಲು ಕುಡಿಸ್ತಾ ಇದ್ದೆ ನಾನು ಅವನ್ನ ಎತ್ಕೊಂಡು. ನಾನು ಅವನ್ನೇ ಫಸ್ಟ್ ನಾನು ಎತ್ಕೊತಾ ಇದ್ದಿದ್ದು. ಆಮೇಲೆ ನನಗೆ ಸ್ಫೂರ್ತಿ ತುಂಬ ಇಷ್ಟ ಆಯಿತು. ಬಿಕಾಸ್ ಅವಳು ಸೇಮ್ ನಮ್ಮ ಅಕ್ಕನ ಥರನೇ ಇರೋದು, ಬೀನಕ್ಕನ ಥರನೇ ಇರೋದು. ಅವಳು ನೋಡಿದ್ರೆ ಅವ್ರ ತಂಗಿ ಥರನೇ ಅನಿಸ್ತಾಳೆ. ಆಮೇಲೆ ಅವಳು ನಗೋದು, ಆಮೇಲೆ ಅವಳು ಟ್ರೀಟ್ ಮಾಡೋದು ಜನರನ್ನೆಲ್ಲ ನಂಗೆ ತುಂಬ ಇಷ್ಟ ಆಯಿತು. ಐ ಲೈಕ್ ವೆರಿ ಮಚ್. I completed my BE in 1998, completed my MTech in 2004. After completing my MTech, I married. After marriage, I completed my PhD last 3 years back, and I am working as a professor in Global Academy of Technology, RR Nagar, Bangalore. ಪೂರ್ತಿ ಸಣ್ಣತ್ತೆ. ಕೊನೆ ಅತ್ತೆ. ಸೊ ನಮ್ಮ ಬಾವಾಗೆಲ್ಲ ನೀವು ಅತ್ತೆ. ಭಾವನಲ್ಲ, ನಿಮ್ಮ ನಿಮ್ಮ ಭಾವನೆಗೆ ನಾವೆಲ್ಲ ಮೈದ್ನ ಅಂದ್ರಲ್ಲ ಅದಕ್ಕೆ ಬಂದಾಗ ಅವ್ನು 3 ವರ್ಷ ಇವ್ರು ಚಿಕ್ಕ ಅವಾಗನ್ನ ಎತ್ಕೊಂಡು ಅವ್ನ ಕಾಂಪೌಂಡ್ ಕೂರಿಸಿ ಹಾಲು ಕುಡಿಸ್ತಾ ಇದೆ. ಅಕ್ಕ ಹಾಲು ಮಾಡ್ಕೊಡೋರು, ಹಾಲು ಕುಡಿಸ್ತಾ ಇದೆ. ಇವರೆಲ್ಲ ಮುದ್ದಿನ ಮಗ, ನಮ್ಮ ಮುದ್ದಿನ ಸಿಸ್ಟಮ್ಯಾಟಿಕ್ ಅಂದ್ರೆ ಸಿಸ್ಟಮ್ಯಾಟಿಕ್ ಪ್ರಜ್ಜು ಸ್ಕೂಲಿಂದ ಬಂದ ತಕ್ಷಣಕ್ಕೆ ಅವ್ರ ಮಮ್ಮಿ ಡ್ಯೂಟಿಗೆ ಹೋಗೋರು. ಫಸ್ಟ್ ಅವ್ನು ಯಾವತ್ತೂ ಯಾರು ಏನು ಅಂದೇ ಇಲ್ಲ. ಆಯ್ತು 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 ಹಂಗೆ ಆಯ್ತು. ಆಮೇಲೆ ಈಗಲೂ ಹಂಗೆ ಇಲ್ಲ. ಬೆಲ್ಟ್ ಅಲ್ಲೇ ಇರ್ಬೇಕು, ಟೈ ಅಲ್ಲೇ ಇರ್ಬೇಕು ಅಂತ ಹೇಳ್ಕೊಟ್ಟಿದ್ಲು ಬೇನ. ಪೂರ್ತಿ ಹಿಂಗೆ ಏನು ಕಳ್ತಿರ್ಲಿಲ್ಲ. ಆಯ್ತಮ್ಮ ಆಯ್ತಮ್ಮ. ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಲ್ಲಿ ಮಿಸ್ ಕೇಳ್ತಾ ಇದ್ರು ಇವ್ರ ಬಗ್ಗೆ ನಾವ್ ಏನ್ ಹೇಳ್ಬೇಕು ಅಂತ ಹೇಳಿದ್ರು. ಅಷ್ಟು ಒಬಿಡಿಯಂಟ್ ಸ್ಟೂಡೆಂಟ್. ಚಿರಂತಂದ ಹೇಳಿ ಮೀಟಿಂಗ್ ಅಂದ್ರೆ ಹೆದರಿಕೆ ನನಗೆ. ನಾಟ್ ಆಗ್ತಾನೆ. ಇಷ್ಟು ದೊಡ್ಡ ತುಂಬು ಕುಟುಂಬ ಸಿಕ್ಕಿರೋದು ನಮ್ಗೆ ಪುಣ್ಯ. ಯಾಕೆ ಹೇಳ್ತೀಯಾ? ಅಯ್ಯೋ ರವಿನ ನಾವ್ ಈಗ ನೋಡಿಲ್ಲ, 25 ವರ್ಷದಿಂದಲೇ ಅಶ್ವಿನಿ ಅವ್ರೆ, ನೋಡಿದ್ವಿ. ಬಟ್ ಯಾಕೆ? ನಮಗೂ ಕಾಂಟ್ಯಾಕ್ಟ್ ಇರ್ಲಿಲ್ಲ. ಸದ್ಯ ಇದ್ದೂರಲ್ಲಿ ಇರ್ತಾರೆ. ನಿಮ್ ಸಂಬಂಧ ಏನಮ್ಮ ಒಳ್ಳೆಯವ್ರಿಗೆ ಒಳ್ಳೆಯವ್ರಿಗೆ ಸಿಗ್ತಾರೆ ಅನ್ನೋದು ಅದನ್ನೇ. ಹೌದಾ ಶಿಖಾ? ಜನ ಅಮ್ಮಂದ್ರು ಸಿಕ್ಬಿಟ್ಟಿದ್ದಾರೆ ನನ್ನ ಇವರೆಲ್ಲ ಅಮ್ಮಂದ್ರು, ನೀನ್ ಅತ್ತೆ. ಆದ್ರೆ 6 months back ನಮ್ಮ ಚಿಕ್ಕಪ್ಪನ ಮಗನಿಗೆ ಕಳ್ಸಕ್ಕೆ ನಾವೀಗ ಊಟ ಮುಗಿಸ್ಕೊಂಡು ಅಕ್ಕ ಫುಲ್ ಮ್ಯಾಚ್ ನೋಡ್ಕೊಂಡು ಇಂಡಿಯನ್ ಗೆಲ್ಸ್ಬಿಟ್ಟು ಇಂಡಿಯನ್ ಗೆಲ್ಸ್ಬಿಟ್ಟು ಆಮೇಲೆ ಬಂದಿದ್ದಾರೆ. ಅದು ನಿಮ್ಮ ಮನೆಗೆ ಬಂದಿದ್ಕೆ ನಮ್ಮ ಮನೆಗೆ ಬಂದಿದ್ಕೆ ಕ್ರಿಕೆಟ್ ಗೆದ್ದಿದ್ದು. ನೆಕ್ಸ್ಟ್ ಟೈಮ್ ಇಂದ ಮ್ಯಾಚ್ ಇದ್ದಾಗ ನಮ್ಮ ಮನೆಗೆ ಬಂದ್ಬಿಡಿ. ಇಷ್ಟ ಆಯ್ತು. ಈಗ 11:15 ಆಗ್ತಾ ಇದೆ. 12 o'clock ತನಕ ಇದ್ದು ಕೇಕ್ ಕಟ್ ಮಾಡಿಸಿ ಪಾಪ ನಾಳೆ ಇವರಿಬ್ರು ಆಫೀಸ್ಗೆ ಹೋಗ್ಬೇಕು, ಇವ್ರು ಜಾಬ್ ಹೋಗ್ಬೇಕು. ಇವರು ಮೊದಲು ವರ್ಕ್ ಮಾಡ್ತಿದ್ರು, ಬಟ್ ನಾವು ಇವಾಗ ಆರಾಮಾಗಿ ಮನೇಲಿದ್ದಾರೆ. ನಮ್ಮ ಅಕ್ಕನೂ ಅಷ್ಟೇ 3 ಮಕ್ಕಳನ್ನ ಮದ್ವೆ ಮಾಡಿಸಿ ಎಲ್ಲಾನು ಫಾರಿನ್ ಕಳ್ಸ್ಬಿಟ್ಟು ಇವಾಗ ಸೆಟ್ಲ್ ಆಗಿದ್ದಾರೆ. ಮಗಳು ಸಿಂಗಾಪುರ್, ಲಾಸ್ಟ್ ಮಗಳು US USA, ಎರಡನೇವಳು ಇದ್ರ ಲಂಡನ್ ಅಲ್ಲಿ ಇದ್ಲು, ದುಬೈಯಲ್ಲಿ ಇದ್ಲು. ಈಗ ಇಂಡಿಯಾಕ್ಕೆ ಅಕ್ಕ ಅಂದ್ಬಿಟ್ಟು ಅವಾಗೆಲ್ಲ ಬಾಣತನ ಮಾಡಕ್ ಅಲ್ಲೆಲ್ಲ ಇವಾಗ ಟೈಮಿಂಗ್ಸೇ ಸಿಗ್ತಾ ಇರ್ಲಿಲ್ಲ. ಹೆಂಗೋ ಇವಾಗ ಫ್ರೀ ಆಗಿ ಇಂಡಿಯಲ್ಲ ಅವ್ರ ಮಗಳ ಮದ್ವೆ ಮಾಡೋದಕ್ಕೆ ಫ್ರೀ ಆಗಿದ್ದಾರೆ. ಸೊ ನಾವ್ ಅನ್ಕೊಂಡಿದ್ದ ತರನೇ ಕುಟುಂಬ ನಮ್ಗೆ ಸಿಕ್ಕಿದೆ, ಅದು ಖುಷಿ. ಆಮೇಲೆ ಪ್ರಜ್ಜೆ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಂಡು ಆಮೇಲೆ ನಿಮ್ಗೆಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ಫಸ್ಟ್ ಫ್ಯಾಮಿಲಿನೇ ಮೀಟಪ್ ಜಾಸ್ತಿ. ಆಮೇಲೆ ಇವರೆಲ್ಲ ಸ್ಫೂರ್ತಿ ಫ್ಯಾಮಿಲಿ, ನಾವೆಲ್ಲ ಬರಲ್ಲ. ಅಲ್ಲ ಸರಿ ನಾವೆಲ್ಲ ಅಪ್ಡೇಟ್ ಆಲ್ರೆಡಿ ನೋಡಿದ್ದೀರಾ. ಅಲ್ಲ ನಮ್ಮ ನೆಕ್ಸ್ಟ್ ವರ್ಷ ನೋಡಿದ್ದೀರಾ, ಇವ್ರು ಡೈಲಿ ಮಾತಾಡ್ಲಿ ಅಂತ ನಾವು ಸೈಲೆಂಟ್ ಆಗಿದ್ದೀವಿ ಅಷ್ಟೇ. ನಾನು ನನ್ನ ತಂಗಿ ಇರಲ್ಲ ಅವಾಗ. ಅದಕ್ಕೆ ವೀಕೆಂಡ್ ಆಮೇಲೆ ಬ್ಲಾಗ್ಸ್ಗೆಲ್ಲ ನಾವು ಗೆಸ್ಟ್ ಆಗಿರ್ತೀವಲ್ಲ, ಅದಕ್ಕೆ ಆರಾಮಾಗಿ ಕುತ್ಕೊಂಡು ಇವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿ ನಾನು ಕೊಟ್ಟಿದ್ದೀನಿ. ಇನ್ಮೇಲೆ ನಮ್ಮ ಮಗಳನ್ನ ನಮ್ಮ ಸಬ್ಸ್ಕ್ರೈಬರ್ಸ್ ನ ಇವ್ರ ಕೈಗೆ ಹಾಕ್ಬಿಟ್ಟು ನಾವು ವಿಡಿಯೋ ನೋಡ್ತಾ ಇರೋದು. ಇನ್ಮೇಲೆ ಇವ್ರನ್ನ ಬಿಟ್ಬಿಡು, ನಮ್ಮನ್ನ ಹಿಡ್ಕೊ.
ಓಕೆ ಗೈಸ್ ಬಾಯ್ ಬಾಯ್. ನೆಕ್ಸ್ಟ್ ಕೇಕ್ ಕಟಿಂಗ್ ಎಲ್ಲ ರೆಡಿ ಮಾಡಬೇಕು. ಇವತ್ತು ಲಕ್ಷ್ಮಿ ಅತ್ತೆ ಮತ್ತು ವೀಣಾ ಅತ್ತೆ ಮಿಸ್ಸಿಂಗ್ ಈ ಸೆಲೆಬ್ರೇಷನಲ್ಲಿ. ಸೊ ನೆಕ್ಸ್ಟ್ ವ್ಲಾಗ್ಸಲ್ಲಿ ಅವ್ರನ್ನ ಕೂಡ ತೋರಿಸ್ಕೊಡ್ತೀನಿ. ಟಡಾ, ಹಾಯ್ ಗಾಯ್ಸ್. ಸೊ ಇದು ಬಂದುಬಿಟ್ಟು ಮಿಂತ್ರಾ ನಾವು ಬರುತ್ತಲ್ಲ, ಸೊ ಕ್ವಿಕ್ ಡೆಲಿವರಿಲಿ ಫಸ್ಟ್ ಟೈಮ್ ನಾನು ಆರ್ಡರ್ ಮಾಡಿರೋದು. ಸೊ ಗುಡ್. ಸೊ ಅದಕ್ಕೆ ನಿಮ್ಮೆಲ್ಲ ಜೊತೆ ಶೇರ್ ಮಾಡೋಣ, ನನ್ನಂಥವ್ರಿಗೆ ಯೂಸ್ ಆಗುತ್ತೆ ಅಂತ. ನನಗೆ ನಾಳೆ ಬರ್ಡೇ ಅಂತಂದರೆ ಇವತ್ತು ನೈಟು ಮತ್ತು ನಾಳೆ ಬೆಳಗ್ಗೆ ತನಕ ನನ್ನ ಎಕ್ಸೈಟ್ಮೆಂಟು ಬರೋಲ್ಲ ನನಗೆ. ಆ್ಯಂಡ್ ಐ ಡೋಂಟ್ ಲೈಕ್ ಮೈ ಬರ್ಡೇಸ್ ಇನ್ ದಿಸ್. ಸೊ ಬರ್ಡೇಸ್ ಎಲ್ಲ ಚಿಕ್ಕ ಮಕ್ಕಳಿಗೆ ಅಂತೆಲ್ಲ ಅನ್ಕೋತಾ ಇರ್ತೀನಿ. ಆ್ಯಂಡ್ ಐ ಸೆಲೆಬ್ರೇಟ್ ಮೈ ಸೆಲ್ಫ್ ಎವ್ರಿ ಡೇ ಅಂತೆಲ್ಲ ಅನ್ಕೋತಾ ಇರ್ತೀನಿ. ಬಟ್ ದಿಸ್ ಟೈಮ್ ಐ ಆಮ್ ಎಕ್ಸೈಟೆಡ್ ಬಟ್ ನಾಟ್ ಲೈಕ್ ಟೂ ಮಚ್ ಎಕ್ಸೈಟೆಡ್ ಅಲ್ಲ ನಾನು. ಅನ್ಎಕ್ಸ್ಪೆಕ್ಟೆಡ್ಲಿ ವಿ ಗಾಟ್ ಸೋ ಮೆನಿ ಪ್ಲಾನ್ಸ್. ಸೊ ಅದಕ್ಕೆ ಒಂದು ಔಟ್ಫಿಟ್ ಬೇಕಿತ್ತು ಆ್ಯಂಡ್ ಐ ಹ್ಯಾಡ್ ನೋ ಔಟ್ಫಿಟ್. ಸೊ ಬರ್ಡೇ ದಿನ ಹೊಸದು ಹಾಕೋಬೇಕು. ಸೊ ಅದಕ್ಕೆ ಇದನ್ನು ಮಿಂತ್ರಾ ನಾವು ಅಂತ ಅಂದ್ಬಿಟ್ಟು ಯಶಿಕಾ ನಂಗೆ ಹೇಳ್ಕೊಟ್ಟಿದ್ದು. ಆ್ಯಂಡ್ ಕ್ವಿಕ್ಲಿ ಐ ಜಸ್ಟ್ ಚೆಕ್ಡ್ ಆ್ಯಂಡ್ ಈ ಔಟ್ಫಿಟ್ ಕಾಣಿಸ್ತು. ಇದ್ರ ಜೊತೆಗೆ ಇನ್ನೊಂದು 2-3 ಆರ್ಡರ್ ಮಾಡಿದ್ದೀನಿ. ಬಟ್ ಫಸ್ಟ್ ಇದು ಬಂದಿದ್ದು ಆ್ಯಂಡ್ ಐ ಟ್ರೈಡ್ ಆ್ಯಂಡ್ ಐ ಆಮ್ ಲಿಟರಲಿ ಇನ್ ಲವ್ ವಿತ್ ದಿಸ್ ಡ್ರೆಸ್. ಸೊ ಅದಕ್ಕೆ ನಿಮ್ಗೆ ಕೂಡ ತೋರಿಸೋಣ ಅಂತ. ದಿಸ್ ಇಸ್ ಲುಕಿಂಗ್. ಆ್ಯಂಡ್ ಇವಾಗ ಸ್ವಲ್ಪ ಬರ್ಡೇ ವೈಬ್ಸ್ ಬರುತ್ತೆ ಇನ್ನು ಸ್ವಲ್ಪ ಟೈಮಲ್ಲಿ. Bye guys.